ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಭಿನ್ನವಾದ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ನಾನು ಮಾಡ್ತಾ ಇರೋದು ನಮ್ಮ ಮನೆಯಲ್ಲೇ ಇರುವಂತಹ ಗೆರಟೆ ಉಪಯೋಗಿಸಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ನೋಡಿ, ಆಮೇಲೆ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಈ ರೆಸಿಪಿ ಏನು, ಯಾವ ರೀತಿ ಮಾಡೋದು ಅಂತೆಲ್ಲ ನೋಡೋಣ. ಮೊದಲು ಇದಕ್ಕೋಸ್ಕರ ನಾನಿಲ್ಲಿ ತಗೋತಾ ಇರೋದು ಮೈದಾ. 1 ಕಪ್ ಮೈದಾ ತಗೋತಾ ಇದ್ದೀನಿ. ಅಂದ್ರೆ ಅರ್ಧ ಕಪ್ ಹಾಕ್ಬಿಟ್ಟು 1 ಕಪ್ ಮೈದಾ. ಆಮೇಲೆ 3 ಟೇಬಲ್ ಸ್ಪೂನ್ ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸಕ್ಕರೆ ಎಲ್ಲಾ ಕಡೆ ಹಿಡಿಬೇಕು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಹಾಲು ಕುದಿಸಿ ಆರಿದ ಮೇಲೆ ಉಪಯೋಗಿಸ್ತಾ ಇರೋದು 1 ಕಪ್ ಹಾಲು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಗಂಟಿಲ್ಲದೆ ಮಿಕ್ಸ್ ಮಾಡ್ಬೇಕು, ಗಂಟು ಕಟ್ಕೊಳ್ಳೋದು ನೋಡಿ. ಈ ರೀತಿ ಇದೆ. ಇವಾಗ ನಮ್ಮ ಹಿಟ್ಟಿನ ನೋಡಿ ಇಷ್ಟು ದಪ್ಪ ಇದೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೊಟ್ಟೆ. ಅಂದ್ರೆ ನಾನಿಲ್ಲಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಆ ತರ ಏನು ಈ ರೆಸಿಪಿಗೆ ಉಪಯೋಗಿಸ್ತಾ ಇಲ್ಲ. ಅದರ ಬದಲು ನಾನಿಲ್ಲಿ 2 ಮೊಟ್ಟೆ ಉಪಯೋಗಿಸ್ತಾ ಇದ್ದೀನಿ. ಅಲ್ಲಿ ನೋಡಿ, ಅದರ ಬಿಳಿ ಮತ್ತು ಎಲ್ಲೋ ಅಂದ್ರೆ ಹಳದಿ ಸಪರೇಟ್ ಮಾಡಬೇಕು ನೋಡಿ. ಈ ರೀತಿ ಅದರ ಹಳದಿ ಅದಕ್ಕೆ ಹಿಟ್ಟಿಗೆ ಹಾಕ್ತೀನಿ. ಅದರ ಬಿಳಿ ಭಾಗವನ್ನ ನೋಡಿ ಈ ಬೌಲಿಗೆ ನಾನು ಹಾಕ್ಬಿಟ್ಟು ಈ ರೀತಿ ಸಪರೇಟ್ ಮಾಡ್ತಾ ಇದ್ದೀನಿ. 2 ಮೊಟ್ಟೆ ಸಾಕು. ಬೇಕಿಂಗ್ ಸೋಡಾ ಇಲ್ಲಾಂದ್ರೆ ಬೇಕಿಂಗ್ ಸೋಡಾ ಉಪಯೋಗಿಸ್ಬೇಕು. ನಾನಿಲ್ಲಿ ಬೇಕಿಂಗ್ ಸೋಡಾ ಉಪಯೋಗಿಸ್ತಾ ಇಲ್ಲ ಇದಕ್ಕೆ ನೋಡಿ. ಈ ರೀತಿ ಮಾಡ್ತಾ ಇದ್ದೀನಿ. 2 ಸಪರೇಟ್ ಮಾಡಿಟ್ಟಿದ್ದೀನಿ. ಇನ್ನು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಈ ಹಳದಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಲಿ ಈ ರೀತಿ. ಓಕೆ ನೋಡಿ, ಇದು ಮಿಕ್ಸ್ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಈ ರೀತಿ ಇದೆ ನೋಡಿ, ಇಷ್ಟು ದಪ್ಪ ಇದೆ ಇವಾಗ. ಓಕೆ, ನೆಕ್ಸ್ಟ್ ನಮ್ಮ ಈ ಬಿಳಿ ಇದೆಯಲ್ಲ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಬೇಕು. ನಾನೊಂದು ವಿಸ್ಕ್ ಉಪಯೋಗಿಸಿ ಬೀಟ್ ಮಾಡ್ತಾ ಇರೋದು. ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಒಳ್ಳೆ ಫ್ಲಫಿ ಆಗಿ ದಪ್ಪ ಕ್ರೀಮ್ ತರ ಬರ್ಬೇಕದು. ಇಲ್ಲಾಂದ್ರೆ ನಮಗೆ ಎಲೆಕ್ಟ್ರಿಕ್ ಬೀಟ್ರ್ ಉಪಯೋಗಿಸಿನೂ ಮಾಡ್ಬೋದು. ಯಾವ ಇದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಬೀಟ್ರ್ ಉಪಯೋಗಿಸಿದ್ರೆ ಬೇಗ ಆಗುತ್ತೆ. ವಿಸ್ಕ್ ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ. ಈ ರೀತಿ ನೋಡಿ, ಈ ರೀತಿ ಬರ್ಬೇಕು, ಒಳ್ಳೆ ಕ್ರೀಮಿಯಾಗಿ ಫ್ಲಫಿಯಾಗಿ ಬರ್ಬೇಕು. ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ನಾವು ಮೊಟ್ಟೆಯ ಬಿಳಿ ಭಾಗವನ್ನ ಚೆನ್ನಾಗಿ ಬೀಟ್ ಮಾಡಿಟ್ಕೊಂಡಿದ್ವಿ, ಅದನ್ನ ನಾನು ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ. ಅವಾಗ ನಮ್ಮ ಬ್ಯಾಟ್ರ್ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ನೋಡಿ. ಈ ರೀತಿ ಇದನ್ನ ಒಂದ್ಸಲ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲಾ ಕಡೆ ಸಿಗ್ಬೇಕು ನೋಡಿ. ಈ ರೀತಿ ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಮೊಟ್ಟೆ ಹಾಕುವಾಗ ಒಂದು ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಏಲಕ್ಕಿ ಹುಡಿನೂ ಹಾಕ್ತೀನಿ ನೋಡಿ. ನಮ್ಮ ಹಿಟ್ಟು ರೆಡಿ ಆಗಿದೆ ನೋಡಿ. ಈ ರೀತಿ ಇರ್ಬೇಕು, ಇಷ್ಟು ದಪ್ಪ ಇರ್ಬೇಕು. ನಮ್ಮ ಸೌಟಿಂದ ನೋಡಿ ನೋಡಿ ವಿಸ್ಕಿಂದ ಈ ರೀತಿ ಮೇಲೆತ್ತಿ ಕೆಳಗಡೆ ಬಿಡುವಾಗ ನೋಡಿ ಈ ರೀತಿ ಕರೆಕ್ಟ್ ಆಗಿ ಬೀಳೋ ತರ ಇರ್ಬೇಕು. ಇಷ್ಟು ದಪ್ಪ ಕರೆಕ್ಟ್ ಇದೇ ರೀತಿ ಇರ್ಬೇಕು. ಆಮೇಲೆ ನಮಗೆ ಬೇಕಾಗಿರೋದು ನಮ್ಮ ಮನೆಯಲ್ಲೇ ಇರುವಂತಹ ಗೆರಟೆ ತಗೊಳ್ಳುವಾಗ ಹೋಲ್ ಅಂದ್ರೆ ತೂತಿರುವಂತಹ ಗೆರಟೆ ತಗೋಬೇಕು ನೋಡಿ. ಅದಕ್ಕೆ ನಾವು ಇಲ್ಲಿ ರೆಡಿ ಮಾಡಿಟ್ಟಂತಹ ಹಿಟ್ಟನ್ನ ಈ ರೀತಿ ತುಂಬಿಸ್ಬೇಕು. ಎಷ್ಟು ಬೇಕೋ ಅಷ್ಟು ತುಂಬಿಸ್ಬೋದು. ಆಮೇಲೆ ನೋಡಿ ಅದರ ತೂತಿದೆಯಲ್ಲ ಅದಕ್ಕೆ ಒಂದು ಬೆರಳನ್ನ ಹಿಡಿಬೇಕು. ಆಮೇಲೆ ಕಾವಲಿಗೆ ನಮ್ಗೆ ಎಷ್ಟು ಬೇಕೋ ಆ ರೀತಿ ಬಿಟ್ಟು ಬಿಟ್ಟು ಮಾಡ್ಬೇಕು ನೋಡಿ. ಒಂದ್ಸಲ ಈ ರೀತಿ ಬಿಟ್ರೆ ಸಾಕು. ಅವಾಗ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಅವಾಗ ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ನಮ್ಗೆ ಕಾವಲಿಗೆ ಹಾಕೋದಿಕ್ಕಾಗುತ್ತೆ. ಒಂದು ಕಾವಲಿ ಬಿಸಿ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಬಿಟ್ಟು ನೋಡಿ ಈ ರೀತಿ ಬೆರಳು ಹಿಡಿಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕ್ಬಿಟ್ಟು ಆಮೇಲೆ ಬೆರಳು ಮುಚ್ಚಿದ್ರೆ ಆಯ್ತು. ಅವಾಗ ಕರೆಕ್ಟ್ ಶೇಪ್, ಒಂದೇ ರೀತಿಯ ಶೇಪ್ ಅಲ್ಲಿ ನಮ್ಗೆ ಬರುತ್ತೆ ನೋಡಿ. ನಾನಿಲ್ಲಿ ಮಾಡ್ತಾ ಇರೋದು ಪ್ಯಾನ್ ಕೇಕ್ ಅಂದ್ರೆ ನಾನಿಲ್ಲಿ ಬೇಕಿಂಗ್ ಸೋಡಾ, ಎಣ್ಣೆ ಆ ತರ ಏನು ಬಳಸದೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹೆಲ್ದಿಯಾಗಿ ಮಾಡಿದ್ದೀನಿ ನೋಡಿ. ಈ ರೀತಿ ಗೆರಟೆಯಲ್ಲಿ ಸಣ್ಣ ಸಣ್ಣಕ್ಕೆ ನಮ್ಗೆ ಎಷ್ಟು ಬೇಕೋ, ಎಷ್ಟು ದೊಡ್ಡದು ಬೇಕೋ ಆ ರೀತಿ ಮಾಡ್ಬೋದು ನೋಡಿ. ನಾನಿಲ್ಲಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಮಾಡ್ತಾ ಇರೋದು. ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ನೋಡಿ. ಕರೆಕ್ಟ್ ಶೇಪ್ ಸಿಗುತ್ತೆ, ಅಂದ್ರೆ ಎಲ್ಲ ಕೂಡ ಒಂದೇ ಶೇಪ್ ಅಲ್ಲಿ ನಮ್ಗೆ ಬರುತ್ತೆ ಈ ರೀತಿ ಮಾಡಿದ್ರೆ. ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಸಾಕಾಗುವಾಗ ನಾವು ಬೆರಳು ಮುಚ್ಕೊಂಡ್ರೆ ಆಯ್ತು. ತೂತಿರುವ ಗೆರಟೆಯಲ್ಲಿ ಈ ರೀತಿ ಮಾಡ್ಬೋದು ನೋಡಿ. ತುಂಬಾ ಸುಲಭವಾಗಿ ಮಾಡ್ಬೋದು ಈ ರೀತಿ. ಒಳ್ಳೆ ಸಾಫ್ಟ್ ಆಗಿ ಕೂಡ ಬರುತ್ತೆ. ಬೇಕಿಂಗ್ ಸೋಡಾ ಹಾಕಿಲ್ಲ ಅಂತ ಹೇಳಿ ನಮ್ದು ಸಾಫ್ಟ್ನೆಸ್ ಏನು ಹೋಗೋದಿಲ್ಲ, ಮೃದುವಾಗಿಯೇ ಬರುತ್ತೆ ನೋಡಿ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅದ್ರಲ್ಲಿ ತೂತು ಬರುತ್ತೆ ಮೇಲ್ಗಡೆ. ಆಮೇಲೆ ಇದನ್ನ ತಿರುಗಿಸಿ ಹಾಕೋಬೇಕು ನೋಡಿ. ಅದರ ಈ ಶೇಪಿಗೆ ಬರ್ಬೇಕು, ಈ ಕಲರಿಗೆ ಬರ್ಬೇಕು ನೋಡಿ. ನೀವು ಪ್ಯಾನ್ ಕೇಕ್ ನೋಡಿರ್ಬೋದು, ಒಂದು ಬ್ರೌನ್ ಕಲರ್ ಅಲ್ಲಿ ಇರುತ್ತೆ ಅದು ನೋಡಿ. ಎಲ್ಲ ತಿರುಗಿಸಿ ಹಾಕೊಂಡಿದ್ದೀನಿ. 2 ಬದಿ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು ನೋಡಿ. ಸಾಕು, ತಿರುಗಿಸಿ ಹಾಕ್ಬಿಟ್ಟು ಇಷ್ಟು ಫ್ರೈ ಆದ್ರೆ ಸಾಕು. ನಾನು ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಕೂಡ ನಾನು ತೆಗಿತಾ ಇದ್ದೀನಿ. 2 ಬದಿ ಬಿಸಿ ಆದ ಕೂಡಲೇ ನಮಗೆ ಇದನ್ನ ತೆಗಿಬಹುದು
ನೋಡಿ ಈ ರೀತಿ ಉಳಿದನ್ನ ಅದೇ ರೀತಿ ಮಾಡ್ತಾ ಇದ್ದೀನಿ. ಇದು ನೋಡೋದಿಕ್ಕೂ ಚೆನ್ನಾಗಿದೆ ಈ ರೀತಿ ಮಾಡುದನ್ನ. ಅದೇ ರೀತಿ ನಮಗೆ ಮಾಡೋದಿಕ್ಕೂ ತುಂಬಾ ಖುಷಿ ಆಗುತ್ತೆ. ನೋಡಿ ಈ ರೀತಿ ಗೆರಟೆಯಲ್ಲಿ ನಮಗೆ ಮಾಡಬಹುದು. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಒಂದು ಬದಿ ಬಿಸಿ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕೊಂಡ್ರೆ ಆಯ್ತು. ಬ್ರೌನ್ ಕಲರ್ ಬರ್ಬೇಕು ಒಂದು ಬದಿ. ನೋಡಿ ಈ ರೀತಿ ಅವಾಗ ಕರೆಕ್ಟ್ ನಮ್ಗೆ ಸಿಗುತ್ತೆ. ಒಳ್ಳೆ ಸಾಫ್ಟ್ ಆಗಿ ಇರುತ್ತೆ. ನೋಡಿ ಮಕ್ಳಿಗೆಲ್ಲ ಈ ಪ್ಯಾನ್ ಕೇಕ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ನೋಡಿ 2 ಬದಿ ಆಗಿದೆ. ಇನ್ನು ಇದನ್ನ ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದ ಹಿಟ್ಟಲ್ಲೆಲ್ಲ ಇದೇ ರೀತಿ ಮಾಡಿ ರೆಡಿ ಮಾಡೋಣ ನಾವು. ಎಲ್ಲಾ ಪ್ಯಾನ್ ಕೇಕ್ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ನಾವು ಸೆಟ್ ಮಾಡಬೇಕು. ನಮ್ಗೆ ಇದನ್ನ ತುಂಬಾ ರೀತಿಯಲ್ಲಿ ಸರ್ವ್ ಮಾಡ್ಬೋದು. ನೋಡಿ ಮೊದ್ಲಿನ ವಿಧಾನ ಈ ರೀತಿ ಸ್ವಲ್ಪ ಜೇನು ಹಾಕ್ತಾ ಇದ್ದೀನಿ ಅದರ ಮೇಲ್ಗಡೆ. ಇದನ್ನ ಹೀಗೆ ತಿನ್ಬಹುದು, ತುಂಡು ಮಾಡ್ಬೇಕಾದ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ನಾವು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕಕ್ಕೆ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಮೆಥಡ್ ಏನಂದ್ರೆ ನಮಗೆ ಜಾಮ್ ಇರುತ್ತಲ್ವಾ, ಮಿಕ್ಸ್ಡ್ ಫ್ರೂಟ್ ಜಾಮ್ ಎಲ್ಲ ಸಿಗುತ್ತೆ, ಅದನ್ನ ಈ ರೀತಿ ಹಾಕ್ಬಿಟ್ಟು ಕೊಡ್ಬೋದು. ಅಂದ್ರ ಮೇಲ್ಗಡೆ ಒಂದು ಹಾಕ್ಬಿಟ್ಟು ನೋಡಿ ಈ ರೀತಿ ಹಾಕಿದ್ರು ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಇನ್ನೊಂದು ಮೆಥಡ್ ನೋಡಿ, ಎಲ್ಲರ ಮನೇಲಿ ಇದೆಯಾ ಗೊತ್ತಿಲ್ಲ, ನಮ್ಮ ಹಲಸಿನ ಹಣ್ಣಿನ ಬೆರಟಿ ಇದೆಯಲ್ಲ, ನಾನು ಇದ್ರ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಯಾವ ರೀತಿ ಮಾಡೋದಂತ. ಇದೆಲ್ಲ ಮಕ್ಕಳಿಗೆ ಈ ರೀತಿಯದೆಲ್ಲ ಮಕ್ಕಳಿಗೆ ಕೊಟ್ರೆ ಒಳ್ಳೇದು. ಇಷ್ಟಪಟ್ಟಿದ್ರೆ ಈ ರೀತಿ ಮಾಡಿ ಕೊಡ್ಬೋದು. ನೋಡಿ ಇದನ್ನ ಸ್ಪ್ರೆಡ್ ಮಾಡ್ಬಿಟ್ಟು ಅಂದ್ರ ಮೇಲೆ ಒಂದಿಟ್ಟು ಹಾಗೂ ಸರ್ವ್ ಮಾಡ್ಬೋದು. ಹೇಗೂ ತಿಂದ್ರು ಕೂಡ ಇದು ಚೆನ್ನಾಗಿರುತ್ತೆ. ಹನಿ ಹಾಕಿ ತಿಂದ್ರು ಚೆನ್ನಾಗಿರುತ್ತೆ, ಅಂದ್ರೆ ಜೇನು ಹಾಕ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇರುತ್ತೆ, ಸಣ್ಣ ಸಣ್ಣಕ್ಕೆ ಇರುತ್ತೆ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ ಹನಿ ಎಲ್ಲ ಹಾಕ್ಬಿಟ್ಟು ಒಂದು 5-6 ಒಟ್ಟಿಗೆ ಸೆಟ್ ಮಾಡ್ಬಿಟ್ಟು ಹೀಗೆ ಕಚ್ಚಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.